ಮಹಾಮಾರಿ ಡೆಂಗಿ ಅಬ್ಬರಕ್ಕೆ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಜನರಿಗೆ ಫೈನ್ ಹಾಕಲಿದೆಯಂತೆ ಬಿಬಿಎಂಪಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಿಎಂ ಭೇಟಿ, ಮಕ್ಕಳು ಫುಲ್ ಖುಷ್. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಡೆಂಗಿ ಮಹಾಮಾರಿ ದಿನ ಕಳೆದಂತೆ ಆತಂಕ ಹೆಚ್ಚಿಸ್ತಾ ಇದೆ. ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ರಾಜ್ಯವ್ಯಾಪಿ ಡೆಂಗಿ ಪಾಸಿಟಿವ್ ಸಂಖ್ಯೆ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು 286 ಡೆಂಗಿ ಕೇಸ್ ದಾಖಲಾಗಿದ್ದು, ಇಲ್ಲಿ ತನಕ ಒಟ್ಟು 6676 ಡೆಂಗಿ ಕೇಸ್ಗಳು ದಾಖಲಾಗಿವೆ. ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಹತೋಟಿಗೆ ಸಿಗದೆ ಮುನ್ನುಗ್ತಾ ಇದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲೇ 123 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. 1 ವರ್ಷದ ಒಳಗಿನ 4 ಮಕ್ಕಳಿಗೆ ಡೆಂಗ್ಯೂ ಕೇಸ್ಗಳು ದಾಖಲಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಡೆಂಗಿ ಆರ್ಭಟ ಜೋರಾಗಿದೆ. ಇವತ್ತು ಡೆಂಗಿಗೆ 8 ವರ್ಷದ ಸಮೃದ್ಧಿ ಬಲಿಯಾಗಿದ್ದಾಳೆ. ಕಳೆದ 3-4 ದಿನಗಳಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಂತಹ ಬಾಲಕಿ 3 ದಿನದ ಹಿಂದೆ ಹಿಮ್ಸ್ಗೆ ದಾಖಲಾಗಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಇನ್ನು ಬೆಂಗಳೂರಿನಲ್ಲಿ ಡೆಂಗ್ಯೂ ಕೇಸ್ ಹೆಚ್ಚಳ ಹಿನ್ನೆಲೆಯಲ್ಲಿ ಬಿಬಿಎಂಪಿ ದಂಡಾಸ್ತ್ರಕ್ಕೆ ಮುಂದಾಗಿದೆ. ಸ್ವಚ್ಛತೆ ಕಾಪಾಡದೇ ಇದ್ರೆ 50ರಿಂದ 500 ರೂಪಾಯಿ ತನಕ ದಂಡ ಏರಿಸೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದು, ಸದ್ಯದಲ್ಲೇ ತೀರ್ಮಾನ ಹೊರಗೆ ಬೀಳಲಿದೆ. ಕಸ ಏನಿದೆ ನಮ್ಮ ಕಡೆಗೆ ಏನು ಬರಬೇಕಾಗಿತ್ತು ಅದನ್ನು ಕೂಡ ಜನರು ಅಲ್ಲಿ ಹಾಕ್ತಾ ಹೋಗ್ತಾರೆ. ಆ ಸೈಟ್ ಓನರ್ನು ಕೂಡ ತಪ್ಪಿರ್ಬೋದು. ಅವರು ಕೂಡ ಬೇರೆಯವರಿಗೆ ಖಾಲಿ ಇದೆ ಅಂತ C&D ಕನ್ಸ್ಟ್ರಕ್ಷನ್ ಡೆಬ್ರಿ ನಮ್ಮ ಕಡೆಗೆ ಹಾಕಿ ಸ್ವಲ್ಪ ದುಡ್ಡು ತಗೊಳ್ತಿರ್ಬೋದು. ಅಥವಾ ಯಾವ ಲೋಕಲ್ ಆಗಿ ಈ ಮನುಷ್ಯ ಭಾಳ ದಿವಸದಿಂದ ಬಂದಿಲ್ಲ, ಈ ಜಾಗಕ್ಕೆ ಹಾಕಿ ಅಂತಲೂ ಕೂಡ ವ್ಯವಸ್ಥೆ ಇದೆ. ಹೀಗಾಗಿ ಅದಕ್ಕಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ನಲ್ಲಿ ದಂಡ ಇದೆ. ಅದು ಲಾಸ್ಟ್ ಟೈಮ್ ನಾವು 10,000 ರೂಪಾಯಿ ದಂಡನೂ ಹಾಕಿದ್ದೇವೆ. ಅದು ಕ್ಲೀನ್ ಮಾಡಲಿಕ್ಕೆ ನಮಗೇನು ಖರ್ಚಾಗ್ತದೆ ಅದನ್ನು ಕೂಡ ಅವರಿಂದ ವಸೂಲು ಮಾಡಬೇಕು, ಪ್ಲಸ್ 10,000 ದಂಡ ಆಗಬೇಕು. ಇಂದು ಚಾಮರಾಜಪೇಟೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಭೇಟಿ ನೀಡಿದ್ರು. ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಸಿದ್ದರಾಮಯ್ಯ ಕೆಲಕಾಲ ಕನ್ನಡ ಶಿಕ್ಷಕರಾದ್ರು. ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ, ಏನೆಲ್ಲ ಸೌಲಭ್ಯ ಇದೆ ಅಂತ ಶಿಕ್ಷಕರಿಂದ ಮಾಹಿತಿ ಪಡೆದುಕೊಂಡ್ರು. ಶಾಲೆಯ ಪ್ರತಿಯೊಂದು ಕೊಠಡಿಯೊಳಗೆ ತೆರಳಿ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ ಸಿಎಂ ಸಿದ್ದರಾಮಯ್ಯ, ಕೋಚಿಂಗ್ ಚೆನ್ನಾಗಿದ್ಯಾ, ಚೆನ್ನಾಗಿ ಹೇಳ್ಕೊಡ್ತಾರಾ, ಊಟ ಚೆನ್ನಾಗಿ ಕೊಡ್ತಾರಾ ಅಂತೆಲ್ಲ ಕೇಳಿದ್ರು. ವಾರ್ಡನ್ ನನ್ನ ಕರೆಸಿ ಮಾತನಾಡಿಸಿದ ಸಿಎಂ, ಇನ್ಸ್ಪೆಕ್ಷನ್ ಎಲ್ಲ ಮಾಡ್ತಿದ್ದೀರಾ, ಹಾಸಿಗೆ ದಿಂಬು ಎಲ್ಲ ಸರಿ ಇದೆಯಾ ಅಂತ ಕೇಳಿದ್ರು. ಬಳಿಕ ಸಂಧಿ ಎಂದ್ರೇನು, ಸಂಧಿಗಳಲ್ಲಿ ಎಷ್ಟು ವಿಧ ಅಂತ ಕನ್ನಡ ಸಂಧಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದ ಸಿಎಂ ಕೆಲವೊಂದಕ್ಕೆ ತಾವೇ ಉತ್ತರಿಸಿದ್ರು. ಬಳಿಕ ವಸತಿ ಶಾಲೆಯಲ್ಲೇ ಮಧ್ಯಾಹ್ನದ ಊಟ ಸವಿದ್ರು. ಒಂದು ಕಡೆ ಸಿಎಂ ಬದಲಾವಣೆಗೆ ಒಕ್ಕಲಿಗ ಶ್ರೀಗಳಿಂದ ಒತ್ತಡ ಹೆಚ್ಚಾಗ್ತಾ ಇದ್ರೆ, ಮತ್ತೊಂದು ಕಡೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಹುಬ್ಬಳ್ಳಿಯಲ್ಲಿ ವೇದಿಕೆ ಸಜ್ಜಾಗ್ತಾ ಇದೆ. ಸಿದ್ದರಾಮಯ್ಯ ರಾಜಕೀಯ ಜೀವನಕ್ಕೆ ತಿರುವು ನೀಡಿದ್ದ ಹುಬ್ಬಳ್ಳಿಯಿಂದಲೇ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮದ ಮೂಲಕ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ಸಂದೇಶ ನೀಡುವ ತಯಾರಿ ನಡೀತಾ ಇದೆ. ಸಿಎಂ ಬದಲಾವಣೆ ಕೂಗು ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಜನ್ಮದಿನ ಸಂಭ್ರಮಾಚರಣೆ ಕುತೂಹಲ ಕೆರಳಿಸಿದೆ. ಆಗಸ್ಟ್ನಲ್ಲಿ ಸಿದ್ದರಾಮಯ್ಯನವರ 76ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ ತಯಾರಿ ನಡೆಸ್ತಾ ಇದೆ. ಸಮಾವೇಶದ ಮೂಲಕ ಅಹಿಂದ ಶಕ್ತಿ ಪ್ರದರ್ಶನ ಮಾಡುವ ಚಿಂತನೆ ಮಾಡಲಾಗಿದ್ದು, ಸಿದ್ದು ವಿರೋಧಿಗಳಿಗೆ ಸಂದೇಶ ನೀಡಲು ಅಹಿಂದ ಅಸ್ತ್ರ ಪ್ರಯೋಗ ಮಾಡಲು ಸಿದ್ದರಾಮಯ್ಯ ಬಣ ಪ್ಲಾನ್ ಮಾಡಿದೆ. ಇನ್ನು ಈ ಹಿಂದೆ ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರ ಜೊತೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು. ಆಗಲೂ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ಹೊಸ ರಾಜಕೀಯಕ್ಕೆ ಮುನ್ನುಡಿ ಬರೆದಿದ್ರು. ಆಗ ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ವರ್ಗ ಇದೆ ಎನ್ನುವ ಸಂದೇಶ ಹೊರಬಿದ್ದಿತ್ತು. ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ತೀವ್ರವಾಗ್ತಾ ಇದೆ. ಈ ಸಮಯದಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಆಯೋಜನೆ ಮಾಡಲಾಗಿದ್ದು, ವಿರೋಧಿಗಳಿಗೆ ಸಿದ್ದರಾಮಯ್ಯ ಅಹಿಂದ ಶಕ್ತಿ ಪ್ರದರ್ಶನ ಮಾಡುವ ಚಿಂತನೆಯಲ್ಲಿದೆ ಸಿದ್ದರಾಮಯ್ಯ ಬಣ. ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಬರೋಬ್ಬರಿ 14 ವರ್ಷಗಳ ನಂತರ ಲೇಬರ್ ಪಕ್ಷ 400ಕ್ಕೂ ಸ್ಥಾನಗಳನ್ನ ಗಳಿಸಿ ಮ್ಯಾಜಿಕ್ ನಂಬರ್ 320 ದಾಟುವ ಮೂಲಕ ಸರ್ಕಾರ ರಚನೆಗೆ ಮುಂದಾಗಿದೆ. ಹಾಲಿ ಪ್ರಧಾನಿ ರಿಷಿ ಸುನಕ್ ಪಕ್ಷ ಕನ್ಸರ್ವೇಟಿವ್ ಪಕ್ಷ ಭಾರಿ ಹಿನ್ನಡೆಯನ್ನ ಅನುಭವಿಸಿತ್ತು. ಲೇಬರ್ ಪಕ್ಷದ ಕೀರ್ ಸ್ಟಾರ್ಮರ್ಗೆ ಪ್ರಧಾನಿ ಸ್ಥಾನ ಗಿಟ್ಟಿದೆ. ಇನ್ನು ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ರಿಷಿ ಸುನಕ್ ರಿಯಾಕ್ಟ್ ಮಾಡಿದ್ದು, ಈ ಸೋಲಿನ ಜವಾಬ್ದಾರಿಯನ್ನ ತಾವು ಹೊತ್ತುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಲೇಬರ್ ಪಕ್ಷದ ಗೆಲುವಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಲೇಬರ್ ಪಕ್ಷವು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದೆ ಮತ್ತು ಅವರ ವಿಜಯಕ್ಕಾಗಿ ಅಭಿನಂದಿಸುವುದಕ್ಕೆ ನಾನು ಸರ್ ಕೀರ್ ಸ್ಟಾರ್ಮರ್ಗೆ ಕರೆ ಮಾಡಿದ್ದೀನಿ. ಇವತ್ತು ಅಧಿಕಾರವು ಶಾಂತಿಯುತವಾಗಿ ಮತ್ತು ಕ್ರಮಬದ್ಧವಾಗಿ ಅಧಿಕಾರ ಹಸ್ತಾಂತರಗೊಂಡಿದೆ. ಎಲ್ಲಾ ಕಡೆಯಿಂದಾನು ಸದ್ಭಾವನೆ ಇರುತ್ತೆ. ಇದು ನಮ್ಮ ದೇಶದ ಸ್ಥಿರತೆ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮೆಲ್ಲರಿಗೂ ವಿಶ್ವಾಸವನ್ನ ನೀಡುವ ವಿಚಾರವಾಗಿದೆ ಅಂತ ತಿಳಿಸಿದ್ರು. ಕೊಚ್ಚಿಮುಲ್ ಆಡಳಿತ ಮಂಡಳಿ ಹಾಲು ಉತ್ಪಾದಕರಿಗೆ 2 ರೂಪಾಯಿ ಕಡಿತಗೊಳಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ತಲೆ ಮೇಲೆ ಕಲ್ಲು ಹೊತ್ತು ಹಸುವಿನೊಂದಿಗೆ ವಿಭಿನ್ನ ರೀತಿ ಹೋರಾಟ ನಡೆಸಿದರು.
ಹಾಲು ಉತ್ಪಾದನೆ ಹೆಚ್ಚಳ ನೆಪದಲ್ಲಿ ಕೋಚಿಮುಲ್ ಹಾಲು ಉತ್ಪಾದಕರಿಗೆ ₹2 ಕಡಿತ ಮಾಡಿದೆ. ಆ ಆದೇಶವನ್ನು ಕೋಚಿಮುಲ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು. ಮೇವು, ಹಿಂಡಿ, ಬೂಸ, ಹಸುವಿನ ಸಗಣಿ, ಗಂಜಲದೊಂದಿಗೆ ಹಗಲು ದರೋಡೆ ಮಾಡ್ತಾ ಇರುವ ಕೋಚಿಮುಲ್ ಆಡಳಿತ ಮಂಡಳಿ ವಜಾ ಮಾಡುವಂತೆ ಆಗ್ರಹಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ BS ಸುರೇಶ್ ಕೋಚಿಮುಲ್ ಅಧ್ಯಕ್ಷ KY ನಂಜೇಗೌಡ ಫೋಟೋಗೆ ಸಗಣಿ ಬಳಿದು ಆಕ್ರೋಶ ಹೊರಹಾಕಿದರು. ಕೂಡಲೇ ಕೋಚಿಮುಲ್ ಆಡಳಿತ ಮಂಡಳಿ ಆದೇಶವನ್ನು ವಾಪಸ್ ಪಡೆಯಬೇಕು, ಇಲ್ಲವಾದಲ್ಲಿ ಜನಪ್ರತಿನಿಧಿಗಳಿಗೆ ಸಗಣಿ ಬಳಿಯುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊನ್ನೆ ತಾನೇ ನೀವು ಗ್ರಾಹಕರಿಗೆ ₹2 ಹೆಚ್ಚಿಗೆ ಮಾಡಿದ್ದೀರಿ. ನಾವು ರೈತರಿಗೆ ಕನಿಷ್ಠ ಇನ್ನೂ ₹2 ಜಾಸ್ತಿ ಕೊಡ್ತೀರಾ. ಈ ಬರಗಾಲದಲ್ಲಿ ಮೇವಿಲ್ಲ, ನೀರಿಲ್ಲ, ನಿಮ್ಗಂತೂ ನೀರು, ನದಿ ನೀರು, ಇನ್ನೊಂದು ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ. ಮಾನ ಮರ್ಯಾದ ಸರ್ಕಾರ ಕೂಡ ಅಂತ ಹೇಳ್ತಾ ಇದ್ದೀವಿ ನಾವು. ಇವತ್ತು ಪದೇ ರೈತರ ಮೇಲೆ ಶೋಷಣೆ ಮಾಡ್ತಾ ಇದ್ದೀರಾ ನೀವು. ರೈತರ ಮರಣ ಶಾಸನ ಬರೆಯೋಕೆ ಮುಂದೆ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲೇ ನಿಮ್ಮ ವಿಧಾನಸೌಧಕ್ಕೆ ನಮ್ಮ ಜಾನುವಾರುಗಳ ಸಮೇತ ಸಗಣಿ ಹೊಡೆತಕ್ಕಂಥ ಚಳುವಳಿ ಕೂಡ ಎಚ್ಚರಿಕೆ ಕೊಡ್ತಾ ಇದ್ವಿ. ಈಗ ನಮ್ಗೂ ಕಷ್ಟ ಆಗ್ತೈತೆ. ಈಗ ಅವ್ರ ಸೇಲಿಂಗ್ ನೋಡಿದ್ರೆ ಜಾಸ್ತಿ ಮಾಡ್ಯಾರೆ, ಇಲ್ಲ ಒಟ್ಟು ಬೂಸು ಫೀಡ ಏನಾನ ಕಡಿಮೆ ರೇಟ್ ಆಗೈತಾ? ಇವ್ರು ಯಾಕೆ ಈ ಥರ ಮಾಡ್ತಾವ್ರೆ? ಅವರು ಉಳ್ಕೊಳ್ಳೋದೇ ನೋಡ್ತಾವ್ರೆ. ರೈತನೇನಾದರೂ ಪರವಾಗಿಲ್ಲ, ರೈತನಿಗೆ ಕಷ್ಟ ಏನು ಎತ್ತ ಅನ್ನೋದು ಅವ್ರಿಗೇನು ಗೊತ್ತಾಗಲ್ಲ ಅಷ್ಟು ಮಾತ್ರ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಕಾಲ್ತುಳಿತದಿಂದ ಮೃತಪಟ್ಟವರ ಸಂಖ್ಯೆ 123ಕ್ಕೆ ಏರಿಕೆಯಾಗಿದೆ. ಈ ನಡುವೆ ಮೃತರ ಕುಟುಂಬಸ್ಥರನ್ನ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಅಲಿಘಡ್ನಲ್ಲಿ ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ ರಾಹುಲ್ ಗಾಂಧಿ ಘಟನೆಗೆ ಸಂತಾಪವನ್ನು ಸೂಚಿಸಿದರು. ಮೃತರ ಕುಟುಂಬಸ್ಥರನ್ನ ಭೇಟಿ ಬಳಿಕ ಮಾತನಾಡಿದ ರಾಹುಲ್ ಗಾಂಧಿ, ಘಟನೆಯಿಂದಾಗಿ ಹಲವು ಕುಟುಂಬಗಳು ಬೀದಿಗೆ ಬಂದಿದೆ, ಅನೇಕ ಜನರು ಸಾವನ್ನಪ್ಪಿದ್ದಾರೆ. ನಾನಿದನ್ನ ರಾಜಕೀಯಗೊಳಿಸಲು ಬಯಸ್ತಾ ಇಲ್ಲ ಅಂತ ಹೇಳಿದರು. ಇನ್ನು ವ್ಯವಸ್ಥೆಯಲ್ಲಿ ಲೋಪವಾಗಿದೆ, ಮೃತಪಟ್ಟವರೆಲ್ಲ ತೀರ ಬಡ ಕುಟುಂಬದಿಂದ ಬಂದವರಾಗಿದ್ದಾರೆ. ತಮ್ಮವರನ್ನ ಕಳೆದುಕೊಂಡ ಬಡ ಕುಟುಂಬಗಳಿಗೆ ದಿಕ್ಕು ತೋಚದಂತಾಗಿದೆ. ಆ ಬಡ ಕುಟುಂಬಗಳಿಗೆ ಸರ್ಕಾರ ಹೆಚ್ಚಿನ ಪರಿಹಾರವನ್ನು ಒದಗಿಸಬೇಕು. ಮುಕ್ತ ಮನಸ್ಸಿನಿಂದ ಪರಿಹಾರವನ್ನು ನೀಡುವಂತೆ UP CM ಯೋಗಿ ಆದಿತ್ಯನಾಥ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಘಟನಾ ಸಂದರ್ಭದಲ್ಲಿ ಪೊಲೀಸರು ಸರಿಯಾದ ಕಾರ್ಯವನ್ನು ನಿರ್ವಹಿಸಿಲ್ಲ, ಹೀಗಾಗಿ ಅನಾಹುತ ಸಂಭವಿಸಿದೆ ಅಂತ ತಿಳಿಸಿದ್ದಾರೆ.